ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ಕಾಲಿಫ್ಲವರ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಪೂರಿಗೆಲ್ಲ. ಸ್ವಲ್ಪ ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆ ಒಯ್ತಾಯಿದ್ದೀನಿ. ಇದು ಕಾಲಿಫ್ಲವರ್ ಫ್ರೈ ಮಾಡೋಕ್ಕೆ ನಾವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ, ಹಾಕಿ ಸ್ವಲ್ಪ ಎಣ್ಣೆ ಫ್ರೈ ಮಾಡಬೇಕು. ಫ್ರೈ ಆಗಿದೆ, ತೆಗೆಯೋಣ. ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ದೊಡ್ಡದು ಈರುಳ್ಳಿ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 15 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಅರ್ಧ ಟೀ ಸ್ಪೂನ್ ಸೋಂಪು, ಒಂದು ಚಕ್ಕೆ, 3-4 ಲವಂಗ, ಒಂದು ಏಲಕ್ಕಿ, 1-2 ಟೊಮೊಟೊ ತೊಗೊಂಡಿದ್ದೀನಿ, ಬಾದಾಮಿ ಒಂದು 4-5 ತೊಗೊಂಡಿದ್ದೀನಿ. ಇಷ್ಟು ಹಾಕಿ ಫ್ರೈ ಮಾಡಬೇಕು. ಫಸ್ಟು ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಹಾಕಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿ, ಪಲಾವ್ ಎಲೆ ಒಂದು ಚಿಕ್ಕದು 2 ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಹಾಕಿ, ಗೋಡಂಬಿ ಹಾಕಿ, ಈರುಳ್ಳಿ ಹಾಕಿ ಇಷ್ಟು. ಆಮೇಲೆ ಟೊಮೆಟೊ ಹಾಕೋಣ. ಈರುಳ್ಳಿ ಬ್ರೌನ್ ಆಗೋದ್ರೆ ಸ್ವಲ್ಪ ಫ್ರೈ ಆದಕ್ಕೆ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, 1-2 ನಿಮಿಷ ಫ್ರೈ ಆಗಿದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ, ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ. ಒಂದು ಚಿಲ್ಲಿ ಪೌಡ್ರ್ ಒಂದು 3/4 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿ ತಕ್ಕಷ್ಟು ಆವಾಗಲೇ ಸ್ವಲ್ಪ ಫ್ರೈ ಮಾಡೋಕ್ಕೆ ಇಲ್ಲ ಅರ್ಧ ಟೀ ಸ್ಪೂನ್ ಉಪ್ಪು, ಬಟಾಣಿ ಹಾಕ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿದ್ದೆ ಬಟಾಣಿ. ಈಗ ಕಾಲಿಫ್ಲವರ್ ಹಾಕ್ತಾಯಿದ್ದೀನಿ, ಆವಾಗಲೇ ಫ್ರೈ ಮಾಡ್ಕೊಂಡಿದ್ರಲ್ಲ, ಹಾಕಿ ಒಂಚೂರು ಫ್ರೈ ಮಾಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು, ಇದು ಮಿಕ್ಸಿಲಿ ಇರೋದು, ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಸಾಕಿಷ್ಟೇ. ಹಾಕಿ ಒಂಚೂರು ಒಂದು 5 ನಿಮಿಷ ಕುದೀಲಿ. ಕಾಲಿಫ್ಲವರ್ ಮಸಾಲ ಇರುತ್ತೆ, ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ. ಚಪಾತಿ, ಪೂರಿ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಕಾಲಿಫ್ಲವರ್ ಗ್ರೇವಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.